ಪ್ರಜಾಸಮಯ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ಜೊತೆ ಪಟೇಲ್. ಬೆಂಗಳೂರು ಭಾರತದ ಐಟಿ ರಾಜಧಾನಿ, ಲಕ್ಷಾಂತರ ಜನರ ಉದ್ಯೋಗದ ತಾಣ. ಆದರೆ ಬೆಂಗಳೂರು ನಗರ ಮತ್ತೊಂದು ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿದೆ. ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಮತ್ತು ವಿಧಿಸಿರುವ ದಂಡದ ಮೊತ್ತ, ಅಂಕಿ ಅಂಶಗಳ ದಾಖಲೆಗಳು ಪ್ರಜಾಸಮಯ ಕಚೇರಿಗೆ ಲಭ್ಯವಾಗಿದ್ದು, ಈ ವಿಶೇಷ ವರದಿ ನಿಮ್ಮ ಮುಂದೆ. ಬೆಂಗಳೂರು ನಗರ ಪ್ರತಿದಿನ ವಾಹನಗಳ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ರಸ್ತೆ ಸಾಮರ್ಥ್ಯದ ಕೊರತೆ, ಸಂಚಾರ ದಟ್ಟಣೆ, ಚಾಲಕರ ನಿರ್ಲಕ್ಷ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ನಿಗಾ ವ್ಯವಸ್ಥೆಯಿಂದ ಟ್ರಾಫಿಕ್ ನಿಯಮ ಉಲ್ಲಂಘನೆಗಳು ಹೆಚ್ಚುತ್ತಿವೆ. ಈ ಬೆಳವಣಿಗೆ ನಗರ ಸಂಚಾರ ನಿರ್ವಹಣೆಗೆ ಗಂಭೀರ ಸವಾಲಾಗಿ ಪರಿಣಮಿಸುತ್ತಿದೆ. ನಗರದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯಿಂದ ಸಂಚಾರಿ ವಿಭಾಗಕ್ಕೆ ಸಂಗ್ರಹವಾಗುತ್ತಿರುವ ದಂಡದ ಮೊತ್ತ ಹೆಚ್ಚಾಗುತ್ತಿದ್ದು, ನಗರದಲ್ಲಿ ಸಂಚಾರಿ ಉಲ್ಲಂಘನೆ ಪ್ರಮಾಣವೂ ಸಹ ಗಣನೀಯವಾಗಿ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆಗೆ ಪ್ರಮುಖ ಕಾರಣಗಳು: ಸಂಚಾರ ದಟ್ಟಣೆಯಲ್ಲಿ ಹೆಚ್ಚಳ, ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಮತ್ತು ಅರಿವಿನ ಕೊರತೆ, ವಾಹನ ಸಂಖ್ಯೆಗಳಲ್ಲಿ ಏರಿಕೆ, ಅತಿವೇಗದ ವಾಹನ ಚಾಲನೆ, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸದಿರುವುದು, ವಾಹನ ಚಲಾವಣೆ ಮಾಡುತ್ತಾ ಮೊಬೈಲ್ ಬಳಕೆ, ರಸ್ತೆ ವಿರುದ್ಧ ದಿಕ್ಕಿನಲ್ಲಿ ವಾಹನ ಚಲಾಯಿಸುವುದು, ಪಾರ್ಕಿಂಗ್ ನಿಯಮಗಳ ಉಲ್ಲಂಘನೆ, ಮದ್ಯಪಾನ ಮಾಡಿ ವಾಹನ ಚಾಲನೆ. ಈ ಮೇಲಿನ ಆಧಾರದ ಮೇಲೆ ಬೆಂಗಳೂರು ನಗರದಲ್ಲಿ ಸಂಚಾರಿ ಉಲ್ಲಂಘನೆಯಿಂದ ವಿಧಿಸಿರುವ ದಂಡದ ಪ್ರಮಾಣ ಎಷ್ಟು ಎಂಬ ಮಾಹಿತಿ ನಿಮ್ಮ ಮುಂದೆ. ಬೆಂಗಳೂರು ನಗರದಲ್ಲಿ ಕಳೆದ ವರ್ಷಗಳಿಗೆ ಹೋಲಿಸಿದರೆ ಇತ್ತೀಚೆಗೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಹೆಚ್ಚಾಗುತ್ತಿದೆ. ಬೆಂಗಳೂರು ನಗರ ಸಂಚಾರಿ ನಿಯಮ ಉಲ್ಲಂಘನೆಗಳ ಮೇಲೆ ವಿಧಿಸಿರುವ ದಂಡದ ಮೊತ್ತವೂ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದೆ ಎಂಬುದು ತಿಳಿದು ಬಂದಿದೆ. ಬೆಂಗಳೂರು ಸಂಚಾರಿ ನಿಯಮ ಪೊಲೀಸ್ ಇಲಾಖೆಯಿಂದ ಲಭ್ಯವಾಗಿರುವ ದಾಖಲೆಗಳ ಪ್ರಕಾರ ಬೆಂಗಳೂರು ನಗರದಲ್ಲಿ 2008ರಿಂದ 2025ರವರೆಗೆ ಸಂಚಾರಿ ನಿಯಮ ಉಲ್ಲಂಘನೆಗೆ ವಿಧಿಸಿರುವ ಒಟ್ಟು ದಂಡದ ಮೊತ್ತ 1,706,16,51,109 ರೂಪಾಯಿಗಳು ಎಂಬ ಅಧಿಕೃತ ಮಾಹಿತಿ ಪ್ರಜಾಸಮಯ ಕಚೇರಿಗೆ ಲಭ್ಯವಾಗಿದೆ. ಬೆಂಗಳೂರು ಸಂಚಾರಿ ವಿಭಾಗವು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವ ವಾಹನ ಸವಾರರಿಗೆ ಬಾಕಿ ಇರುವ ದಂಡದ ಮೊತ್ತಕ್ಕೆ 50% ರಿಯಾಯಿತಿ ಘೋಷಿಸಿದಾಗ ಕೋಟ್ಯಾಂತರ ರುಗಳು ಸರ್ಕಾರಕ್ಕೆ ದಂಡದ ರೂಪದಲ್ಲಿ ಸಂಗ್ರಹವಾಗಿದೆ. ಬೆಂಗಳೂರು ನಗರದಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆಗಳು ಕೇವಲ ಪೊಲೀಸ್ ಇಲಾಖೆ ಸಮಸ್ಯೆಯಲ್ಲ, ಇದು ಪ್ರತಿಯೊಬ್ಬ ವಾಹನ ಸವಾರರ ಜವಾಬ್ದಾರಿಗೆ ಸಂಬಂಧಿಸಿದ ಸಾಮಾಜಿಕ ಸವಾಲು. ರಸ್ತೆ ಸುರಕ್ಷತೆ, ಸಂಚಾರಿ ಶಿಸ್ತು, ಕಾನೂನು ಪಾಲನೆ ಪ್ರತಿಯೊಬ್ಬ ವಾಹನ ಸವಾರರ ಕರ್ತವ್ಯವಾಗಬೇಕು. ಸರ್ಕಾರ ಹಾಗೂ ಸಂಚಾರಿ ಇಲಾಖೆ ಸಂಚಾರಿ ನಿಯಮಗಳ ಕುರಿತು ಸಾರ್ವಜನಿಕರಲ್ಲಿ ನಿರಂತರ ಜಾಗೃತಿ ಮೂಡಿಸಬೇಕು. ಸಂಚಾರ ಇಲಾಖೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅಗತ್ಯ ಸೌಕರ್ಯವನ್ನು ಸರ್ಕಾರ ಒದಗಿಸಬೇಕು. ಸರ್ಕಾರ, ಸಂಚಾರ ಇಲಾಖೆ ಹಾಗೂ ವಾಹನ ಸವಾರರ ಸಮನ್ವಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಬೆಂಗಳೂರು ನಗರವನ್ನು ಸುರಕ್ಷಿತ ಹಾಗೂ ಶಿಸ್ತಿನ ಸಂಚಾರ ನಗರವನ್ನಾಗಿ ರೂಪಿಸಲು ಸಾಧ್ಯ. ಕೊನೆಯದಾಗಿ, ಟ್ರಾಫಿಕ್ ನಿಯಮಗಳು ದಂಡ ವಸೂಲಿ ಮಾಡಲು ಅಲ್ಲ, ನಮ್ಮ ಜೀವವನ್ನು ರಕ್ಷಿಸಲು. ಧನ್ಯವಾದಗಳು.